ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಾರಿಗೆ ದರದ ಬಗ್ಗೆ ಒಂದಷ್ಟು ಪ್ರಸ್ತಾವನೆ ನಡೆಯುತ್ತೆ. ಅದರಲ್ಲೂ ಕೂಡ ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ 15% ದರ ಹೆಚ್ಚಳ ಮಾಡಲೇಬೇಕು ಅನ್ನುವಂಥದ್ದಕ್ಕೆ ಅಸ್ತು ಅಂದಿರುವಂತದ್ದು. ಈ ಕುರಿತಂತೆ ಪಬ್ಲಿಕ್ಸ್ ನಾನು ಮಾತಾಡ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಅವ್ರಿಗೆ ಒಪ್ಪಿಗೆ ಇದೆ, ಇದರಿಂದ ಏನೆಲ್ಲ ಸಮಸ್ಯೆಗಳು ಅವ್ರು ಅನುಭವಿಸ್ತಾರೆ ಅಂತ ಹೇಳಿ. ಸರ್, ಈಗಾಗಲೇ ಏನು ಸರ್ಕಾರ ಅಂದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ 15% ಬಸ್ ದರವನ್ನ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಅಸ್ತು ಎಂದಿದೆ ಸರ್. ಸರ್ಕಾರ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮಾಡಬಾರ್ದು ಮೇಡಮ್ ಅವ್ರೆ, ಇದ್ಯಾವುದೇ ಕಾರಣಕ್ಕೂ ಮಾಡಬಾರ್ದು. 40% ಮಾಡಿದ್ರೆ ಜಾಸ್ತಿ ಇದಾಗ್ತದೆ, ಮಾಡಬಾರ್ದು ಮೇಡಮ್ ಅವ್ರೆ ಇದು. ಸರ್, ಈಗ ಎಲ್ಲೋ ಒಂದ್ ಕಡೆ ಮನೇಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಇದೆ, ಮನೇಲಿ ಈ ಕಡೆ ಹೆಣ್ಮಕ್ಳು ಫ್ರೀ ಆಗಿ ಓಡಾಡ್ತಾರೆ, ಗಂಡ್ ಮಕ್ಳಿಗೆ ಹೆಚ್ಚಿಗೆ ಅಂದ್ರೆ 15% ಜಾಸ್ತಿ ಆಗ್ತಿದೆ. ಎಷ್ಟು ಸಮಸ್ಯೆ ಅನುಭವಿಸ್ತೀರಾ ಸರ್? ಇದು ಎಲ್ಲರಿಗೂ ಮಾಡಿರೋ ತಪ್ಪು. ಅವ್ರನ್ನ ಹೋಗಿ ಮನೆಗೆ ಹೋದಾಗ ಕನ್ಸಿಡರ್ ಮಾಡ್ಬಿಟ್ಟು ವ್ಯಕ್ತಿಗಳನ್ನ ನೋಡ್ಕೊಂಡು ಇವ್ರು ಫಸ್ಟೇ ಕನ್ಸಿಡರ್ ಮಾಡಿ ಇಂಥ ವ್ಯಕ್ತಿಗಳನ್ನ ಅವರು ಅಪ್ರೋಚ್ ಮಾಡ್ಬೇಕು. ಹೋಗಿ ಇವರಿಗೆ ನೀಡ್ ಇದೆ ಅನ್ನುವಂಥ ವ್ಯಕ್ತಿಗಳಿಗೆ ಮಾತ್ರ ಕೊಡ್ಬೇಕಾಗಿತ್ತು. ಇವರು ಸಿದ್ದರಾಮಯ್ಯ ಹೇಳಕ್ ಹೋದ್ರೆ ಸಿದ್ದರಾಮಯ್ಯ ಎಷ್ಟು ಲೋಪದೋಷ ಇದೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಅವರು ಲಾಯಕ್ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಸಂದೇಹ ಇಲ್ಲದೆ ಹೇಳ್ತೀನಿ. ಅವ್ರ ಇಷ್ಟು ಅನುಭವ ಇದ್ರು, ಅವರ ಸ್ಟೇಟ್ಮೆಂಟ್, ಅವರ ಒಂದು ಆಟಿಟ್ಯೂಡ್, ನಡವಳಿಕೆ, ಇವೆಲ್ಲ ಒಳ್ಳೆ ಅನ್ಎಜುಕೇಟೆಡ್ ಗ್ರೂಪ್ಗಳು ಮಾಡ್ತಾರಲ್ಲ ಆ ರೀತಿ ನಡ್ಕೊಂತ ಇದಾರೆ. ಅದೇ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಸತ್ಯ ಹೇಳಿದ್ರೆ ನಂಬಲ್ಲ ಅಂತ ಅವರು ಇವತ್ತಿನ ತನಕ ಒಂದು ಸುಳ್ಳು ಹೇಳಿಲ್ಲ. ಅವ್ರು ಬಾಗಲಕೋಟೆ ಆ ಕಡೆ ಜಿಲ್ಲೆಯವರು, ವಿಜಯಪುರ ಕಡೆಯವರು, ನಾವು ಇಲ್ಲಿ ಬೆಂಗಳೂರು ಮಂದಿ. ಅವ್ರ ಸ್ಟೇಟ್ಮೆಂಟು ಅವ್ರ ಸ್ಟೇಟ್ಮೆಂಟ್ಗೂ ಇವ್ರ ಸ್ಟೇಟ್ಮೆಂಟ್ ಎಷ್ಟೊಂದು ವ್ಯತ್ಯಾಸ ಇದೆ. ಯತ್ನಾಳ್ ಸಾಹೇಬ್ರನ್ನ ಯಾಕೆ ಇದು ಮಾಡಲ್ಲ ಇವರು? ಯಾರು MLA ಕಳ್ಳರು, ಯಡಿಯೂರಪ್ಪನೇ ಬೇಕಂತಾರೆ. ಯಡಿಯೂರಪ್ಪ ಎಂತ ಕಳ್ಳ ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಅವ್ರನ್ನೇ ಯಾಕೆ ಬೇಕಂತಾರೆ ಇವರು? ಯಡಿಯೂರಪ್ಪ ಅಪ್ಪ ಮಕ್ಳೇ ಬೇಕಾ? ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಜನ ಎಲ್ಲ ಒಳ್ಳೆಯವರಿಗೆ ಕಳಿಸಬಾರ್ದಾ? ಸರ್, ಈಗ ಎಲ್ಲೋ ಗ್ಯಾರಂಟಿ ಯೋಜನೆನೇ ಸರ್ಕಾರವನ್ನ ಸಾಲದ ಸಿಲುಕಕ್ಕೆ ಅಂದ್ರೆ ಸುಳಿಯಲ್ಲಿ ಸಿಲುಕುವುದಕ್ಕೆ ಕಾರಣ ಆಯ್ತಾ ಸರ್? ಖಂಡಿತ ಅದೇ ನಡೀತಿರೋದೇ ಅದು. ಫ್ರಾಂಟ್ ಆಗಿ ನಡೀತಿರೋದೇ ಅದು. ಇವರು 5 ಗ್ಯಾರಂಟಿ ಯಾವಾಗ ಕೊಟ್ರು ಅವಾಗಿಂದ ಸರ್ಕಾರಕ್ಕೆ ಏಟೇವಿನ ಯಾವ್ದನ್ನು ಒಂದು ಕೆಲಸ ಮಾಡಿದಾರೆ ಅಂತ ಹೇಳ್ಬಿಡ್ಲಿ ಪಬ್ಲಿಕ್ಕಿಗೆ. ಯಾವ್ದು ಮಾಡಿದಾರೆ? ಮೆಡಿಕಲ್ ಹಂಗೆ ಇದಾವೆ, ಹಳೆ ಮೆಡಿಕಲ್. ಹ್ಯಾಂಡಿಕ್ಯಾಪ್ಟ್ ಕೋಟದಲ್ಲಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಇವತ್ತು ಪಾಸ್ ಕೊಟ್ಟಿಲ್ಲ ಕೆಲವರು. ಇವತ್ತೊಂದು ಬಸ್ಸಲ್ಲಿ ಬಂದೆ, ಪಾಸ್ ಕೊಟ್ಟಿಲ್ಲ ಅಣ್ಣ ಅಂತಾರೆ. ಹ್ಯಾಂಡಿಕ್ಯಾಪ್ಟ್ ನೀನು ನಡೆಯಕ್ಕಾಗಲ್ಲ, ಕೈ ಊರ್ಕೆ ನಡೀತಾನೆ ಅಂತರಿ ಕೊಡ್ಲಿರಿ ಪಾಪ ಹ್ಯಾಂಡಿಕ್ಯಾಪ್ಟ್ಗಳಿಗೆ. ಎಷ್ಟು ಜನ ಇದಾರೆ ಇನ್ನು ಪಾಸ್ ತಗೊಂಡರಿದ್ದಾರೆ ಹ್ಯಾಂಡಿಕ್ಯಾಪ್ಟ್ರಲ್ಲಿ. ಅಂತರಿ ಕೊಟ್ರೆ ಎಲ್ಪ್ನೆಸ್ ಆಗುತ್ತೆ. ಈಗ ಕೈ 1 ಲಕ್ಷ ತಗೊಂತಾರೆ, ಅವರು ಫ್ರೀಯಲ್ಲಿ ಓಡಾಡ್ತಾರೆ. 20,000 ತಗೊಂತಾನೆ, ಅವನು ಫ್ರೀಯಲ್ಲಿ ಓಡಾಡ್ತಾನೆ. ಬಸ್ ಫ್ರೀ ಮಾಡಿದ್ದಾರೆ, ನಮ್ಮ ಹೆಂಡತಿನೂ ಓಡಾಡ್ತಾರೆ, ನಮ್ಮ ಮಕ್ಕಳು ಓಡಾಡ್ತಾರೆ. ಅದ್ರಲ್ಲಿ ಏನು ಲೋಪ ಇಲ್ಲ. ಕೊಟ್ಟಿದ್ದಾರೆ, ಓಡಾಡ್ತೀವಿ. ಫ್ರೀ ಮಾಡಿದಕ್ಕೆ ಇಷ್ಟೆಲ್ಲ ಆಗಿರೋದು ಅಲ್ಲ. ಫ್ರೀ ಮಾಡಿದಕ್ಕೆ ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. KSRTC BMTC ಅವರಿಗೆ 200 ಕೋಟಿ ಸಾಲ ತಗೊಳಕ್ಕೆ ಕೊಟ್ಟಿದ್ದಾರೆ. 200 ಕೋಟಿ ಸಾಲ ತಗೊಳಕ್ ಬೇಕಿತ್ತಾ? ಆ 200 ಕೋಟಿ ಯಾರ ಮೇಲೆ ಹಾಕ್ತಾ ಇದೀರಿ? ನಮ್ಮಂತ ಪಾಪಿ ಜನಗಳ ಮೇಲೆ ಹಾಕ್ತಾ ಇದೀರಲ್ವಾ? ಈ ಫ್ರೀ ಕೊಟ್ಟಿದ್ದನ್ನೇ ನೀವು ಸರಿಯಾಗಿ ಪರಿಶೀಲನೆ ಮಾಡಿ ಒಂದ್ 60 ವರ್ಷದ ಮೇಲಿದ್ದವರಿಗೋ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರಿಗೋ ಅಂತವ್ರಿಗೆ ಕೊಟ್ಟಿದ್ದಿದ್ರೆ ಅವ್ರಿಗೆ ಉಪಯೋಗ ಆಗೋದು. ಇದ್ರಲ್ಲಿ ಏನಾಗಿದೆ ಅಂದ್ರೆ ಅದೇ ಯಾವ್ದು ಇದ್ರ ಮದ್ವೆಯಲ್ಲಿ ಉಂಡವನೇ ಜಾಣ ಅಂತಾರಲ್ಲ, ಹುಚ್ಚು ಮುಂಡೆ ಮದ್ವೆಯಲ್ಲಿ ಉಂಡವನೇ ಜಾಣ ಆಗ್ತಾರಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ. ಇವತ್ತು 200 ಕೋಟಿ ಪಾಪ KSRTC BMTC ಅವರಿಗೆ ಸಂಬಳ ಕೊಡ್ತಾ ಇಲ್ಲ. ಅವ್ರಿಗೆ ಕೊಡ್ತಾ ಇರೋದು ಸಂಬಳ, ಒಬ್ಬ ಸೆಕ್ಯೂರಿಟಿ ಕೊಡ್ತಾ ಇರೋದು ಸಂಬಳವನ್ನ ಕೊಡ್ತಾ ಇದ್ದಾರೆ. ಸೆಕ್ಯೂರಿಟಿ ಕೊಡ್ತಾ ಇರುವಂತ ಸಂಬಳವನ್ನ ಕೊಡ್ತಾ ಇದಾರೆ ಅಂದ್ರೆ ಪಾಪ ಅವರಿಗೂ ಸಂಸಾರ ಮಕ್ಕಳು ಅನ್ನೋದಿಲ್ವಾ? ಅವರಿಗೂ ತಂದೆ ತಾಯಿ ಅನ್ನೋದಿಲ್ವಾ? ನಾನೊಬ್ಬ ಸಾರ್ವಜನಿಕನಾಗಿ ಹೇಳ್ತಾ ಇರೋದು. ಅವರ ಕಷ್ಟಗಳನ್ನ ಸಾಕಷ್ಟು ನಾನು ಅರ್ತಿದ್ದೀನಿ. ಅವ್ರ ಕಷ್ಟಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಮೆಡಿಕಲ್ ಸೌಲಭ್ಯ ಪಡೆಯಕ್ಕೂ ಕೂಡ ಆಗ್ತಾ ಇಲ್ಲ. ನೀವ್ ಯಾವುದೇ BMTC ಆಗ್ಲಿ, KSRTC ಕಂಡಕ್ಟರ್ ಡ್ರೈವರ್ನ ಕೇಳಿ, ಯಾವುದೇ ಸಿಬ್ಬಂದಿನ ಕೇಳಿ, ಅವ್ರ ಸಮಸ್ಯೆಗಳು ಹೇಳ್ತಾರೆ. ನೀವ್ 200 ಕೋಟಿಯನ್ನ ಸಾಲ ತಗೊಳ್ತಾ ಇದೀರಲ್ಲ. ಇಲ್ಲ ಮೇಡಮ್, ಇದು ಇಲ್ಲ ನಾನು ಕೇಳಿದ ಶಿವಣ್ಣವ್ರು ಕೇಳಿದ್ರೆ ಇಲ್ಲಿ ಮೊನ್ನೆದೇನಾಯ್ತು ಎತ್ತಬೇಕಾ? ಮೊನ್ನೆ ದಿವಸ ಏನಾಯ್ತು ಗೊತ್ತಾ? ಕಂಡಕ್ಟರ್ ಡ್ರೈವರ್ಗಳು ಸ್ಟ್ರೈಕ್ ಮಾಡ್ತೀವಿ ಅಂತ ಹೊರಟ್ರು 31ನೇ ನೈಟು. ಅದಕ್ಕೇನೋ ಒಂಚೂರು ನಾಯಿ ರೊಟ್ಟಿ ಹಾಕ್ತಾರಲ್ಲ, ಹಂಗ್ ಸ್ವಲ್ಪ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿರು. ಸ್ಟ್ರೈಕೇ ಮಾಡಂಗಿಲ್ಲ ಅಂತ ಹೇಳಿರು. ಸ್ಟ್ರೈಕ್ ಮಾಡ್ದಂಗ್ ನಿಲ್ಸ್ಬಿಟ್ಟಿದ್ದಾರೆ. ನಾಯಿಗೆ ಒಂಚೂರು ರೊಟ್ಟಿ ಹಾಕಿ ನಾಯಿ ಏನ್ ಮಾಡುತ್ತೆ? ಬಗಳದು ಕಚ್ಚೋದು ನಿಲ್ಸುತ್ತೆ. ಆ ತರ ಮಾಡಿದ್ದಾರೆ. 18-20 ಸಾವಿರ ಸಂಬಳ ರೀ ಇವತ್ತು 18-20 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ. ಒಬ್ಬ ವಾಚ್ಮ್ಯಾನ್ ಕೂಡ ಸಂಬಳ, ಅದು ಗೇಟ್ ಅಲ್ಲಿ ವಾಚ್ಮ್ಯಾನ್ ಕೊಡ್ತಾರಲ್ಲ, ಅವ್ರಿಗೆ ಕೂಡ ಸಂಬಳ ಕೊಡ್ತಾ ಇದಾರೆ. ಅವ್ರು ಪಾಪ ಅವ್ರು ಹೆಂಗ್ ಡ್ಯೂಟಿ ನೈಟ್ ಅಂಡ್ ಡೇ ಡ್ಯೂಟಿ ಮಾಡ್ಬೇಕು, 12 ಗಂಟೆವರೆಗೂ ಡ್ಯೂಟಿ ಮಾಡ್ಬೇಕು. ಹೆಣ್ಮಕ್ಳು ಇರ್ತಾರೆ ಕಂಡಕ್ಟರ್, ಅವರು 12 ಗಂಟೆವರೆಗೂ ಡ್ಯೂಟಿ ಮಾಡಿ ಅಂತಾರೆ. ಎಷ್ಟು ಕಷ್ಟ ಇದೆ ಕಂಡಕ್ಟರ್ ಡ್ರೈವರ್ಗಳದ್ದು. ಅವ್ರಿಗೆ ಸಂಬಳ ಕೊಟ್ರೆ ನಮ್ಗೆ ಸಂತೋಷ ಆಗುತ್ತೆ. ಸೊ ಒಟ್ಟಾರೆಯಾಗಿ ಸರ್ಕಾರ ಎಲ್ಲೋ
ಅಂದ್ರೆ ತಾವು ತೋಡಿರುವಂತಹ ಹಳ್ಳಕ್ಕೆ ತಾವು ಬೀಳ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಹೊರಗ್ ಬರುವುದಕ್ಕೆ ಇದಷ್ಟು ಪ್ಲಾನಿಂಗ್ ನಡೀತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳನ್ನ ತಂದ್ಬಿಟ್ಟು ಈ ಕಡೆ ಅಂದ್ರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಫ್ರೀ ಆಗಿ ಕೊಡ್ತಾರೆ, ಅದನ್ನೇ ಡಬಲ್ ಆಗಿ ಮನೆಯಲ್ಲಿರುವಂತಹ ಪುರುಷರ ಕಡೆಯಿಂದ ತಗೊಳ್ತಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಪಬ್ಲಿಕ್ಸ್ ಅಂದ್ರೆ ಸಾರ್ವಜನಿಕರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಗಲಕೋಟೆ, ಅಶ್ವನಿ ನ್ಯೂಸ್, ಬೆಂಗಳೂರು.